2028 ಚುನಾವಣೆಗಳು ನಡೀತಾವ. ನಾನು ಒಂದನ್ನ ಹೇಳ್ತೀನಿ, ಇವತ್ತು ಚಂದ ಏನಪ್ಪ ಅಂತಂದ್ರೆ ಅಲ್ಲಿಪುರದಾಗ ಅಥವಾ ಮಾಧ್ಯಮದವರು ವಿರೋಧಿಗಳು ನನ್ನ ಪಕ್ಷದ ಮುಖಂಡರು ಚಂದ ಇವತ್ತಿನ ಬರ್ದಿಟ್ಕೊಂಡ್ಬಿಡ್ರಿ ಡೇಟ್. 2028ಕ್ಕ ನಾವು ಮೈತ್ರಿಯಾಗಿ ಹೋಗ್ತೀವಿ. ನಮಗ್ ಸೀಟ್ ಎಷ್ಟು ಬರ್ತದೆ ಗೊತ್ತಿಲ್ಲ. ಮೈತ್ರಿ ಮುಖ್ಯಮಂತ್ರಿ 28ಕ್ಕ ಕುಮಾರಣ್ಣನೇ ಇದೊಂದು ಬರ್ದಿಟ್ಕೊಂಡ್ಬಿಡ್ರಿ ನೀವೆಲ್ಲ ದಿವಸ. ಏನೋ 20 ಸೀಟು 30 ಸೀಟು 50 ಸೀಟ್ ಬಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಲ್ಲ. ಈ ರಾಜ್ಯದಾಗ ಮೈತ್ರಿ ಫೇಸ್ ಯಾವ್ದಾದ್ರು ಒನ್ ಅಂಡ್ ಓನ್ಲಿ ಇದ್ರೆ ಅದು ಕುಮಾರಣ್ಣ ಮಾತ್ರ. ಹಾಗಾಗಿ 28ಕ್ಕ, ಯಾಕಂದ್ರೆ ಅನೇಕ ಸಲ ದೇವೇಗೌಡರು ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, JH ಪಟೇಲ್ ಇರ್ಬೋದು, ಅನೇಕ ನಾಯಕರು, ಕುಮಾರಸ್ವಾಮಿ ಅವರು ಜನತಾ ದಳ, ಜನತಾ ಪರಿವಾರ, ಜನತಾ ಸರ್ಕಾರಗಳಿದ್ದಾಗ ಗಂಗಾ ಕಲ್ಯಾಣ ಇರ್ಬೋದು, ಇವತ್ತು ಬೋರ್ವೆಲ್ಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಕೃಷಿ ಬೀಜಗಳು ಉತ್ಪನ್ನದಾಗ ಆಗ್ತಕ್ಕಂಥ 75% ಸಬ್ಸಿಡಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇಂಥವೇನಾದ ಕಾರ್ಯಕ್ರಮಗಳು ಬಂದಿದ್ರೆ ಅದು ಕೇವಲ ಜನತಾ ಪರಿವಾರ, ಜನತಾ ಸರ್ಕಾರ, JDS ಸರ್ಕಾರಗಳಿದ್ದಾಗ ಮಾತ್ರ. ಅಂತದ್ದು ಮತ್ತೆ ಪುನಃ ಏನಂದ್ರೆ ರೈತರ ಜೀವಕ ಒಳ್ಳೇದಾಗ್ತಕ್ಕಂಥದ್ದು ಏನಾದ್ರೂ ಆಗ್ಬೇಕಾಗಿತ್ತಂದ್ರೆ ಅದು ಮತ್ತೊಮ್ಮೆ ಕುಮಾರಸ್ವಾಮಿ ಅವರು 28ಕ್ಕ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಬಂದ ಮೇಲೆ ರೈತರ ಜೀವನ ಏನಂದ್ರೆ ಹಸನಾಗ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ತಮ್ಗೆಲ್ಲರಿಗೆ ಏನಂದ್ರೆ ಹೇಳ್ತಾ